ಮದ್ದೂರು ವಹಡೆಗೆ ಸ್ವಾಗತ. ನೀವು ನೋಡಿದ್ರೆ ನಮ್ಮ ಈ ಒಳಗಡೆ ಕೆಲಸ ಮಾಡ್ತಿರೋರು ಅಷ್ಟೂ ಎಲ್ಲರೂ ಹೆಂಗಸ್ರೇನೆ. ಮದ್ದೂರು ವಡೆನಲ್ಲಿ ಎಷ್ಟು ವೆರೈಟಿ ಇದೆ ಗೊತ್ತಾ? ಮೈಸೂರು ಎಕ್ಸ್ಪ್ರೆಸ್, ವಂದೇ ಭಾರತ್, ಶತಾಬ್ದಿ, ಗೋಲ್ಡನ್ ಚಾರಿಯಟ್, ಒಡಿಯರ್, ನಮ್ಮ ರೆಗ್ಯುಲರ್ ಸೈಜ್, ಇದು ನಮ್ಮ ಮಿನಿ ಸೈಜ್. ನಾವಿಬ್ಬರು ಹೆಣ್ಮಕ್ಳಾಗಿ ನಾವು ಈ ಥರದೊಂದು ಸಂಸ್ಥೆನ ಕಟ್ತಾ ಇದ್ದೀವಿ. ಇದೇ ಥರ ನೀವು ಮನೇಲಿ ಕೂತ್ಕೊಂಡು ನಿಮಗೇನಾದರೂ ಮಾಡಬೇಕು ಅನ್ನೋ ಹಂಬಲ ನಿಮಗಿದ್ರೆ ನಮ್ಮ ಜೊತೆ ಬಂದು ಪಾರ್ಟ್ನರ್ ಆಗಿ ಇರೋ ಇನ್ನೊಂದು ಸ್ವಲ್ಪ ಇದೆ. ವಂದೇ ಭಾರತ್, ಶತಾಬ್ದಿ, ಮೈಸೂರು ಎಕ್ಸ್ಪ್ರೆಸ್ ಎಲ್ಲ ನೋಡ್ಕೊಂಬರೋಣವಾ? ಎಲ್ಲ ಹೆಂಗಿದ್ರಿ ದಾನಿಕ್ಲೆ, ನಮಸ್ಕಾರ. ಹಿಂಗೆ ಅಂದ ಪಕ್ಷಕ್ಕೆ ನಾನೇನು ಇವತ್ತು ನಿಮ್ಮನ್ನು ಟ್ರೈನಿಗೆ ಅಥವಾ ಯಾವುದೋ ಟ್ರೈನ್ ತೋರ್ಸೋಕ್ಕಂತೂ ಖಂಡಿತ ಹೋಗ್ತಿಲ್ಲ. ಈ ಥರದ ಹೆಸರು ಹಿಡ್ಕೊಂಡು ಒಂದು ಕಡೆ ಸಿಕ್ಕಾಪಟ್ಟೆ ಸ್ಪೆಷಲಾಗಿ ಬಿಸಿ 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 ಮದ್ದೂರು ವಡೆ ರೆಡಿ ಮಾಡ್ತಿದ್ದಾರೆ. ಅದರ ಹೆಸರೇ ಮದ್ದೂರು ಡೇ ಅಂತ ಒಂದು ಅದ್ಭುತ ಪ್ಲೇಸ್ ಇದು. ಇಲ್ಲಿ ಮದ್ದೂರು ವಡೆಗಳು ಮಾತ್ರ ಅಲ್ಲದೆ ಅನೇಕ ಸ್ವೀಟು, ಕುರುಕು ಮುರುಕು ತಿಂಡಿ ಎಲ್ಲನೂ ಇವೆ. ಎಲ್ಲ ಲೇಡೀಸ್ ರೆಡಿ ಮಾಡೋದು, ಬಿಸಿ ಬಿಸಿಯಾಗಿ ರೆಡಿ ಮಾಡ್ತಾರೆ. ಇವತ್ತು ಸೀದಾ ಅಲ್ಲಿಗೆ ಬಂದಿದ್ದೀನಿ. ವೆರೈಟೀಸ್ ಆಫ್ ಮದ್ದೂರು ವಡೆ ಇದೆ, ಯಾವ್ಯಾವ ಥರ ಮದ್ದೂರು ವಡೆ ಇದೆ, ಏನೇನಿದೆ ಬನ್ನಿ ಅವ್ರ ಹತ್ರನೇ ಮಾತಾಡ್ಸೋಣ. ನಮಸ್ಕಾರ, ಮದ್ದೂರು ವಹಡೆಗೆ ಸ್ವಾಗತ. ನಾವು ಶುರು ಮಾಡಿದ್ದು ಫೆಬ್ರವರಿ 2025 ಅಬ್ಸಲ್ಯೂಟ್ಲಿ ಏನೂ ಐಡಿಯಾ ಇಲ್ಲದೆ ಸಡನ್ನಾಗಿ ಮದ್ದೂರು ವಡೆ ಅನ್ನೋ ಬಿಸ್ನೆಸ್ ಶುರು ಮಾಡಬೇಕು ಅಂತ ಐಡಿಯಾ ಇಟ್ಕೊಂಡು ಶುರು ಮಾಡಿದ್ವಿ. ಯಾಕೆ ಗೊತ್ತಾ ಶುರು ಮಾಡಿದ್ವಿ? ಎಲ್ಲ ಕಡೆ ಹೋಗ್ತಾ ಇದ್ವಿ, ತಿಂತಾ ಇದ್ವಿ. ನಾನು ತುಂಬ ದೊಡ್ಡ ಮದ್ದೂರು ವಡೆ ಫ್ಯಾನ್. ಸೊ ನಾನು ಎಲ್ಲ ಕಡೆ ತಿಂತಾ ಇರ್ತಿದ್ದೆ ಮದ್ದೂರು ವಡೆ. ಆ್ಯಂಡ್ ನನ್ನ ಪಾರ್ಟ್ನರ್ ಇನ್ ಕ್ರೈಮ್ ಸೌಮ್ಯ, ನಾನು ತಿಂದರೆ ಇವಳು ತಿನ್ನಬೇಕು. ಆ್ಯಂಡ್ ಶೀ ಈಸ್ ಅ ಫುಡ್ ಕ್ರಿಟಿಕ್, ಆಯಿತಾ? ಹೇಗೆ ಅಂತಂದರೆ ಅವ್ಳು ಏನಾದರೂ ಒಂದು ತಿಂದರೆ ಇದರಲ್ಲಿ ಇದು ಸರಿಗಿಲ್ಲ, ಇದರಲ್ಲಿ ಅದು ಸರಿಗಿಲ್ಲ, ಇದು ಅದು ಅಂತ ಹೇಳ್ತಾನೇ ಇರ್ತಾಳೆ. ನನಗದೆಲ್ಲ ಇಲ್ಲ, ನನಗೆ ಟೇಸ್ಟ್ ಚೆನ್ನಾಗಿರ್ಬೇಕು ಅಷ್ಟೇ. ಸೊ ನಮ್ಮಿಬ್ಬರು ಕಾಂಬಿನೇಷನ್ ಹೇಗೆ ಅಂದರೆ ಅವಳು ಕಂಪ್ಲೀಟ್ ಕ್ವಾಲಿಟಿ ಕಂಟ್ರೋಲ್, ನಾನು ಕಂಪ್ಲೀಟ್ ಮಾರ್ಕೆಟಿಂಗ್. ಸೊ ಅದೇ ರೀತಿಯಲ್ಲಿ ನಾವು ಯಾಕೆ ನಾವು ಈ ಮದ್ದೂರು ವಡೆ ಬಿಸ್ನೆಸ್ ಶುರು ಮಾಡಬಾರ್ದು? ಯಾಕೆ ಅಂದರೆ ಬರೀ ಮದ್ದೂರು ವಡೆ ಅನ್ನೋದು ಹೈವೇ ಸ್ನ್ಯಾಕಾಗಿ ಉಳಿದ್ಬಿಟ್ಟಿದೆ. ಅದು ನಮ್ಮ ಕರ್ನಾಟಕದ ಹೆಮ್ಮೆ. ಮಹಾರಾಜರ ಕಾಲದಿಂದ ನಾವು ಮದ್ದೂರು ವಡೆ ತಿನ್ಕೊಂಡು ಬಂದಿದ್ದೀವಿ. 100 ವರ್ಷ ಇರೋವಂಥ ಇತಿಹಾಸದ ಈ ಒಂದು ಮದ್ದೂರು ವಡೆ ಯಾಕೆ ವಿಶ್ವದಾದ್ಯಂತ ಎಲ್ಲರಿಗೂ ತಲುಪಬಾರ್ದು? ಜೊತೆ ತಲುಪೋ ರೀತಿ ಇರೋ ಇನ್ನೊಂದು ಸ್ವಲ್ಪ ಇದೆ. ಅದನ್ನು ವಿಶ್ವದಾದ್ಯಂತ ತೊಗೊಂಡು ಹೋಗೋಕ್ಕೆ ನಾವು ಯಾಕೆ ಒಂದು ಕಾರಣ ಆಗಬಾರ್ದು? ಅದಕ್ಕೋಸ್ಕರ ನಾವು ಮದ್ದೂರು ವಹಡೆ ಅಂತ ಶುರು ಮಾಡಿದ್ವಿ. ಜ್ಯೋತಿ, ಬರೀ ಇಲ್ಲೇ ಮಾತಾಡಿಸಿದ್ಯಾ ನೀನು? ಒಳಗಡೆ ಬಿಸಿ ಬಿಸಿ ಮದ್ದೂರು ವಡೆ ಇವಳು ಎಲ್ಲಾನು ಹೇಳಿದ್ಲು, ಆದರೆ ಒಂದೇ ಒಂದು ವಿಷಯ ಬಿಟ್ಬಿಟ್ಲು. ನಮ್ಮದು ಇಟ್ಸ್ ಆಲ್ ವಿಮೆನ್ ಟೀಮ್. ನೀವು ನೋಡಿದ್ರೆ ನಮ್ಮ ಈ ಒಳಗಡೆ ಕೆಲಸ ಮಾಡ್ತಿರೋರು ಅಷ್ಟೂ ಎಲ್ಲರೂ ಹೆಂಗಸ್ರೇನೆ. ನಾವು ಹೆಂಗಸ್ರನ್ನ ಇಟ್ಕೊಂಡೇ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಟಚುಡ್ ಇವಾಗಿನ ತನಕ ಹಾಗೆ ಹೋಗ್ತಾ ಇದೆ. ಇದು ನಮ್ಮ ಪುಟ್ಟ ಕಿಚನ್, ನಮ್ಮ ಪುಟ್ಟ ಸಂಸಾರ. ಇಲ್ಲಿ ನೋಡಿ, ಬಿಸಿ ಬಿಸಿ ಚಕ್ಲಿ ರೆಡಿ ಆಗ್ತಾ ಇದೆ. ಆದರೆ ನಮ್ಮ ಹೀರೋನ ಇಂಟ್ರೊಡ್ಯೂಸ್ ಮಾಡಬೇಕು. ಯಾರು ಗೊತ್ತಾ ನಮ್ಮ ಹೀರೋ? ಮದ್ದೂರು ವಡೆ. ನಮ್ಮ ಕ್ವೀನ್ಸ್ ಎಲ್ಲ ಸೇರಿಕೊಂಡು ಕಿಂಗ್ ಮದ್ದೂರು ವಡೆನ ರೆಡಿ ಮಾಡ್ತಾ ಇದ್ದಾರೆ. ಈಗ ಈರುಳ್ಳಿ ಸಮೇತ ಮಸಾಲೆ ಹಾಕಿ ಆಗಿರೋ ಮಿಶ್ರಣ ರೆಡಿ ಇದೆ. ಇಲ್ಲಿಂದ ನೆಕ್ಸ್ಟು ಅದನ್ನು ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅನ್ನೋದನ್ನು ನಾವು ಮೆಜರ್ ಮಾಡಿ ತೂಕ ಹಾಕಿ ಮುಂದಕ್ಕೆ ಅದನ್ನು ನೆಕ್ಸ್ಟ್ ಸೆಕ್ಷನ್ ಅಂದರೆ ತಟ್ಟೋ ಸೆಕ್ಷನ್ ಕಳಿಸ್ತೀವಿ. ಇಲ್ಲಿ ಉಂಡೆಗಳಾಗಿ ಮತ್ತೆ ಅಲ್ಲಿ ಕೈಯಿಂದ ತಟ್ತೀವಿ. ಸೊ ನಮ್ಮದು ಟೀಮ್ ಹೆಂಗಿರುತ್ತೆ ಅಂತ ಹೇಳಿದ್ರೆ ಅವರೇ ಡಿವೈಡ್ ಮಾಡ್ಕೊಂಬಿಟ್ಟಿರ್ತಾರೆ. ಯಾರು ಹಿಟ್ಟು ಕಲಿಸ್ತಾರೆ, ಯಾರು ಈರುಳ್ಳಿ ಕಟ್ ಮಾಡ್ತಾರೆ, ಯಾರು ಬಿಡಿಸ್ತಾರೆ ಅಂತ. ಆ್ಯಂಡ್ ಅವ್ರು ಏನು ಮಾಡ್ತಾರೆ, ಒಂದೇ ಕೆಲಸನ ಇಡೀ ದಿನ ಮಾಡ್ತಾರಲ್ಲ, ಅವರಿಗೂ ಬೇಜಾರಾಗತ್ತೆ ಅಂತ. ಸೊ ರೊಟೇಷನ್ ಬೇಸಿಸ್ ಮೇಲೆ ಇವರು ಕೆಲಸ ಮಾಡ್ತಾ ಇರ್ತಾರೆ. ಇದು ಕಂಪ್ಲೀಟ್ಲಿ ನಮ್ಮದು ವಡೆ ಟೀಮ್. ಕ್ವಾಲಿಟಿ ಚೆಕ್ ನಡೀತಾ ಇದೆ. ಮದ್ದೂರು ವಡೆನಲ್ಲಿ ಎಷ್ಟು ವೆರೈಟಿ ಇದೆ ಗೊತ್ತಾ? ಮೈಸೂರು ಎಕ್ಸ್ಪ್ರೆಸ್, ವಂದೇ ಭಾರತ್, ಶತಾಬ್ದಿ, ಗೋಲ್ಡನ್ ಚಾರಿಯಟ್, ಒಡಿಯರ್. ಆ ಒಡಿಯರ್ ಎಕ್ಸ್ಪ್ರೆಸ್ ಅನ್ನೋದು ಸೀಸನಲ್ ಮಾತ್ರ. ಅವರೇ ಬೆಳೆಯಲ್ಲಿ ಮಾಡೋ ಅಂಥದ್ದು ಒಂದು ಸ್ಪೆಷಲ್ ವೆರೈಟಿ. ನಾವು ಮೆನು ಡಿಸೈಡ್ ಮಾಡಿದಾಗ ನನಗಂತೂ ಒಂದು ಚೂರು ಇಷ್ಟ ಆಗಿರಲಿಲ್ಲ. ಇವಳ ಜೊತೆಲಿ ಚೆನ್ನಾಗಿ ಜಗಳ ಆಡಿದೆ. ಈ ಫುಲ್ ಏನೇನಿದೆ ಈ ಮೆನು ಹೆಸರು ಫುಲ್ ಹೆಸರಿಟ್ಟಿರೋದು ಇವಳು. ಸೊ ಇವಳೇ ಎಕ್ಸ್ಪ್ಲೈನ್ ಮಾಡ್ತಾಳೆ. ಅದು ಯಾಕೆ ಹೆಸರಿಟ್ಟೆ ಅಂದರೆ
ಮೈಸೂರು ಎಕ್ಸ್ಪ್ರೆಸ್ ಅನ್ನೋದು ರೆಗ್ಯುಲರಾಗಿ ದಿನ ಹೋಗೋವಂಥದ್ದು. ವಂದೇ ಭಾರತಲ್ಲಿ ಕ್ಯಾಶು ಬಾದಾಮಿ ಇರುತ್ತೆ. ಆಮೇಲೆ ನೆಕ್ಸ್ಟು ಗೋಲ್ಡನ್ ಚಾರಿಯಟ್ ಅಂದರೆ ಲಕ್ಸುರಿ ಅಂದರೆ ಅದರಲ್ಲಿ ಕ್ಯಾಶು ಬಾದಾಮಿ ಪಿಸ್ತಾ ವಾಲ್ನಟ್ ಗಸಗಸೆ ಎಲ್ಲ ಹಾಕಿರ್ತೀವಿ. ಸೊ ಇಟ್ಸ್ ಅ ಫುಲ್ ಫ್ಲೆಜ್ಡ್ ಮೀಲ್ ಇನ್ ಇಟ್ ಸೆಲ್ಫ್. ಶತಾಬ್ದಿ ರೇರಾಗಿ ಹೋಗೋವಂಥ ಟ್ರೈನು. ಆ್ಯಂಡ್ ಈ ಎಲ್ಲ ಟ್ರೈನ್ಸು ಬೆಂಗಳೂರಿಂದ ಮೈಸೂರಿಗೆ ಹೋಗುತ್ತೆ ವಯಾ ಮದ್ದೂರು. ಸೊ ಮದ್ದೂರು ವಡೆ ತಿಂದೇ ಇರೋವಂಥ ಯಾರೂ ಇರೋದೇ ಇಲ್ಲ. ಅದಕ್ಕೋಸ್ಕರನೇ ನಮ್ಮ ಎಲ್ಲ ಮದ್ದೂರು ವಡೆಗೂ ಈ ಟ್ರೈನ್ಗಳ ಹೆಸರನ್ನ ಇಟ್ಟಿರೋದು. ಶತಾಬ್ದಿ ಬಗ್ಗೆ ಸೌಮ್ಯ ಟೇಕ್ ಓವರ್. ಸೊ ಶತಾಬ್ದಿ ಅಂತ ಹೇಳಿದ್ರೆ ಅದು ಕ್ಯಾಬೇಜ್ ಹಾಕ್ತೀವಿ, ಈರುಳ್ಳಿ ಯೂಸ್ ಮಾಡಲ್ಲ. ಈರುಳ್ಳಿ ಬದಲು ನಾವು ಅದಕ್ಕೆ ಕ್ಯಾಬೇಜಿಂದ ಮಾಡ್ತೀವಿ. ಸೊ ಅದಕ್ಕೆ ಇದು ಎಣ್ಣೆ ಆಗಿರ್ಬೋದು ಅಥವಾ ನಾವು ಮಾಡೋ ಪ್ರಾಸೆಸ್ ಇರ್ಬೋದು ಕಂಪ್ಲೀಟಾಗಿ ಚೇಂಜ್ ಮಾಡ್ತೀವಿ. ಆ್ಯಂಡ್ ಅದರದ್ದು ಮಿನಿಮಮ್ MOQ ಇಸ್ 50 ಕೊಟ್ಟರೆ ನಾವು ಮಾಡಿಕೊಡ್ತೀವಿ. ಇದು ನಮ್ಮ ರೆಗ್ಯುಲರ್ ಸೈಜ್, ಇದು ನಮ್ಮ ಮಿನಿ ಸೈಜ್, ಇದು ವಂದೇ ಭಾರತ್, ಇದು ಶತಾಬ್ದಿ. ಇಲ್ಲಿ ನೋಡಿ ನಮ್ಮ ಚಕ್ಲಿ ರೆಡಿ ಆಗ್ತಾ ಇದೆ. ಇದು ಕಂಪ್ಲೀಟ್ಲಿ ಗ್ಲೂಟನ್ ಫ್ರೀ. ಯಾಕೆ ಅಂದರೆ ಇದರಲ್ಲಿ ಬಳಸ್ತಾ ಇರೋದು ಅಕ್ಕಿ ಹಿಟ್ಟು ಮತ್ತು ಉದ್ದಿನ ಹಿಟ್ಟು. ಮಿಕ್ಕಿದ್ದು ಬೇಕಾಗಿರೋದು ಉಪ್ಪು ಮತ್ತು ಎಳ್ಳು ಎಲ್ಲ ಇರುತ್ತೆ. ಅದರಲ್ಲಿ ಯಾವುದ್ರಲ್ಲೂ ಗ್ಲೂಟನ್ ಎಲ್ಲ ಬರಲ್ಲ. ಸೊ ಇಟ್ಸ್ ಅ ಕಂಪ್ಲೀಟ್ಲಿ ಗ್ಲೂಟನ್ ಫ್ರೀ ಹೆಲ್ದಿ ಚಕ್ಲಿ ದಟ್ ವಿ ಆರ್ ಮೇಕಿಂಗ್. ಆ್ಯಂಡ್ ಇದು ಕೋಲ್ಡ್ ಪ್ರೆಸ್ ಗ್ರೌಂಡ್ನಟ್ ಆಯಿಲ್ ಅಂದರೆ ಗಾಣದ ಕಡಲೆಕಾಯಿ ಎಣ್ಣೆಯಲ್ಲಿ ಫ್ರೈ ಆಗ್ತಾ ಇದೆ. ಕೈಯಲ್ಲೇ ಮಾಡ್ತೀವಿ, ಆದರೆ ಮೆಷಿನಷ್ಟು ಪರ್ಫೆಕ್ಷನ್ ಇರುತ್ತೆ ನಮ್ಮ ಚಕ್ಲಿನಲ್ಲಿ. ನೀವು ನಮ್ಮ ಚಕ್ಲಿನ ನೋಡ್ಬೋದು, ಯಾವುದೇ ಚಕ್ಲಿ ತಗೊಳ್ಳಿ ಒಂದೇ ತೂಕ ಇರುತ್ತೆ. ಹ್ಯಾಂಡ್ ಮೇಡ್, ಟ್ರೆಡಿಷನಲಿ ಮೇಡ್. ದಿನ ಇದನ್ನು ಪ್ರಿಪೇರ್ ಮಾಡ್ತೀವಿ. ದಿನ 2 kg 3 kg ಅಷ್ಟು ಪ್ರಿಪೇರ್ ಮಾಡ್ತೀವಿ. ಇವತ್ತು ಮಾಡಿದ್ದು ಸಾಯಂಕಾಲದ ಹೊತ್ತಿಗೆ ನೀವು ಬಂದರೆ ಖಾಲಿ ಆಗೋಗಿರುತ್ತೆ. ಸೊ ಎವ್ರಿ ಡೇ ನಾವು ಫ್ರೆಶ್ ಬ್ಯಾಚಸ್ ಮಾಡ್ತಾನೆ ಇರ್ತೀವಿ. ಕಮ್ಮಿ ಮಾಡ್ತೀವಿ, ಫ್ರೆಶ್ ಆಗಿ ಮಾಡ್ತೀವಿ. ಅದಕ್ಕೆ ನಮ್ಮ ಗ್ರಾಹಕರಿಗೆ ಈ ಚಕ್ಲಿ ಅಂದರೆ ತುಂಬ ಇಷ್ಟ. ಎಲ್ಲೆಲ್ಲಿಂದನೂ ದೂರದಿಂದ ಹುಡ್ಕೊಂಡು ಬರ್ತಾರೆ. ಮತ್ತು ದೊಡ್ಡ ದೊಡ್ಡ ಆರ್ಡರ್ಸ್ ಕೂಡ ಕೊಡ್ತಾರೆ. ಗೃಹ ಪ್ರವೇಶಕ್ಕೆ, ಮಿಕ್ಕಿದ ಫಂಕ್ಷನ್ಸ್ಗೆಲ್ಲ ನಮ್ಮಲ್ಲಿ ಆರ್ಡರ್ ಕೊಡ್ತಾರೆ. ನಮ್ಮದು ಹಾಟ್ ಸೆಲ್ಲಿಂಗ್ ಇಸ್ ಚಕ್ಲಿನಲ್ಲೇ ಒಂದು ಸ್ವಲ್ಪ ಬೇರೆ ವೆರೈಟಿ ಬೇಕು ಅಂದವರು ಮುಚ್ಚೋರೆ ತೊಗೊಂಡು ಹೋಗ್ತಾರೆ. ನಾವು ಮುಚ್ಚೋರೆ ಮಾಡೋದು ಹೆಸರುಬೇಳೆ ಹಿಟ್ಟಲ್ಲಿ. ಅದು ಯೂಶ್ವಲಿ ಎಲ್ಲ ಕಡೆನೂ ಸಿಗಲ್ಲ, ಕೆಲವು ಕಡೆ ಮಾತ್ರ ಮಾಡೋದು. ಅದ್ರಲ್ಲಿ ನಮ್ಮಲ್ಲೂ ಕೂಡ ಸಿಗುತ್ತೆ. ಈಗ ನಮ್ಮ ಯೂನಿಟಲ್ಲಿ ನೀವು 2 ಐಟಮ್ ನೋಡಿದ್ವಿ, ಚಕ್ಲಿ ಮತ್ತು ಮದ್ದೂರು ವಡೆ. ಇದು ಬಿಟ್ಟು ನಮ್ಮ ಹತ್ರ ಎಷ್ಟೊಂದು ಐಟಮ್ಸ್ ಇದೆ ನೋಡಿ. ಸೊ ಸ್ವೀಟ್ಸಲ್ಲಿ ಬಂದರೆ ನಮ್ಮ ಹತ್ರ ಪ್ರೋಟೀನ್ ಪಟಾಕಿ ಅಂದರೆ ಇದು ಹೆಸರುಬೇಳೆ ಲಡ್ಡು, ಹೆಸರುಬೇಳೆ ಕೊಬ್ಬರಿ ಎಲ್ಲ ಹಾಕಿ ಮಾಡಿರ್ತೀವಿ. ಅದನ್ನೇ ಬೆಲ್ಲದಲ್ಲಿ ಮಾಡ್ತೀವಿ ಸಕ್ಕರೆ ಬದಲು. ಇದು ಬೇಸಿನ್ ಉಂಡೆ, ಮೈಸೂರು ಪಾಕು 7 cups. ಅದಲ್ಲದೆ ಚಿಲ್ಡ್ ಆ್ಯಂಡ್ ಹಾಟ್ ಜಾಮೂನ್ 2 ಸಿಗುತ್ತೆ. ನಮ್ಮಲ್ಲಿ ಪುಳಿಯೋಗರೆ ಗೊಜ್ಜು, ಚಟ್ನಿ ಪುಡಿ, ಸಾಂಬಾರು ಪುಡಿ, ರಸಂ ಪುಡಿ ಎಲ್ಲನೂ ಸಿಗುತ್ತೆ. ಸೊ ನಿಮ್ಮ ಮನೆಯಲ್ಲೇ ಕೂತು ನಿಮಗೆ ಮಸಾಲೆ ದೋಸೆ ಮಾಡ್ಕೋಬೇಕಾ, ಗೀ ಪುಡಿ ಇಡ್ಲಿ ಮಾಡ್ಕೋಬೇಕಾ, ನಮ್ಮ ಚಟ್ನಿ ಪುಡಿ ಟ್ರೈ ಮಾಡ್ಬೋದು. ನಾವಿಬ್ಬರು ಹೆಣ್ಮಕ್ಳಾಗಿ ನಾವು ಈ ಥರದೊಂದು ಸಂಸ್ಥೆನ ಕಟ್ತಾ ಇದ್ದೀವಿ, ಶುರು ಮಾಡಿದ್ದೀವಿ. ಇದೇ ಥರ ನೀವು ಮನೇಲಿ ಕೂತ್ಕೊಂಡು ನಿಮಗೇನಾದರೂ ಮಾಡಬೇಕು ಅನ್ನೋ ಹಂಬಲ ನಿಮಗಿದ್ರೆ ನಮ್ಮ ಜೊತೆ ಬಂದು ಪಾರ್ಟ್ನರ್ ಆಗಿ. ನಮ್ಮ ಹತ್ರ ಬೇಕಾದಷ್ಟು ಆಪ್ಷನ್ಸ್ ಇದೆ. ನಮ್ಮ ಹತ್ರ ಬಂದು ಕೈ ಜೋಡಿಸಿ ನಾವು ನಿಮಗೆ ಗೈಡ್ ಮಾಡ್ತೀವಿ, ನಿಮಗೆ ಸಹಾಯ ಮಾಡ್ತೀವಿ. ಮದ್ದೂರು ವಹಡೆನ ಜೊತೆಗೆ ಬೆಳೆಸೋಣ. ಸೊ ನಮ್ಮ ಪ್ರೊಡಕ್ಷನ್ನ ನಾವು 9 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ. ನಾವು ಇರೋರೇ ಎಲ್ಲರೂ ಮಹಿಳೆಯರು. ಸೊ ನಾವೇನು ಮಾಡ್ತೀವಿ, ನಾವು ಶಿಫ್ಟ್ಸಲ್ಲಿ ವರ್ಕ್ ಮಾಡ್ತೀವಿ. ನಮ್ಮದು ಕಿಚನ್ 9 ಗಂಟೆಗೆ ಓಪನ್ ಆಗುತ್ತೆ, ಅದು ಪ್ರೊಡಕ್ಷನ್ನಿಗೂ ಸಹ. ಬಟ್ ಪಬ್ಲಿಕ್ಕಿಗೆ 12 o'clock ಓಪನ್ ಮಾಡ್ತೀವಿ. ಯಾಕಂದರೆ ನಾವು ಹಿಂದಿನ ದಿನ ಏನು ಸ್ಟಫೂ ನಾವು ಯೂಸ್ ಮಾಡಲ್ಲ, ಎಲ್ಲನೂ ಅವತ್ತಿನ ದಿನವೇ ಫ್ರೆಶ್ ಆಗಿ ಮಾಡೋದು. ಸೊ ಹಾಗಾಗಿ ನಾವು 9 ಗಂಟೆಗೆ ನಾವು ಓಪನ್ ಮಾಡಿ ನಮ್ಮ ಹೆಣ್ಮಕ್ಳೆಲ್ಲನೂ ಶಿಫ್ಟಲ್ಲಿ ಕೆಲಸ ಮಾಡ್ತಾರೆ. 8:30 ತನಕ ನಾವು ಇರ್ತೀವಿ. ಇಷ್ಟೆಲ್ಲ ಪ್ರಿಪ್ರೇಷನ್ ನೀವು ನೋಡಿದ್ರಿ. ನಮಗೆ ಸುಮಾರು ಜನ ಹೇಳ್ತಾರೆ, ನೀವು ಯಾಕೆ ಗ್ಲವ್ಸ್ ಹಾಕ್ಕೊಂಡು ಮಾಡಲ್ಲ, ಹೈಜೀನ್ ಯಾಕೆ ಮೇಂಟೈನ್ ಮಾಡಲ್ಲ, ಕೈಗೆ ಗ್ಲವ್ಸ್ ಹಾಕ್ಕೊಂಡಿದ್ದು ಮಾತ್ರಕ್ಕೆ ಅದು ಹೈಜೀನ್ ಮೇಂಟೈನ್ ಮಾಡೋದು ಅಂತ ಹೇಳ್ತಾರಲ್ಲ. ನಾನು ನಿಮಗೆ ಅದಕ್ಕೆ ಒಂದು WHO ಕೊಟ್ಟಿರೋ ಅಂಥ ಒಂದು ರೂಲಿಂಗ್ ಬಗ್ಗೆ, ಒಂದು ಮಾಹಿತಿ ಬಗ್ಗೆ ತಿಳಿಸ್ತೀನಿ. ಹ್ಯಾಂಡ್ ಗ್ಲವ್ಸ್ ಹಾಕೋದು ತಪ್ಪಲ್ಲ, ಖಂಡಿತವಾಗ್ಲೂ. ಐ ಆಮ್ ನಾಟ್ ಅಗೇನ್ಸ್ಟ್ ಹ್ಯಾಂಡ್ ಗ್ಲವ್ಸ್. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಪದೇ ಕೈ ತೊಳ್ಕೊಳ್ಳೋದ್ರಿಂದ ನಮ್ಮ ಕೈಯಲ್ಲಿರೋ ಜರ್ಮ್ಸ್ ಜಾಸ್ತಿ ಹೊರಗಡೆ ಹೋಗುತ್ತೆ. ಅದಕ್ಕೆ ನಮ್ಮ ಯೂನಿಟಲ್ಲಿ ಮ್ಯಾಂಡೇಟ್ರಿ ಅಂದರೆ ಹೇಗೆ ಅಂದರೆ, ಎವ್ರಿ 2 hours, ಎವ್ರಿ 2.5 hours ಅವ್ರು ಏನೇ ಕೆಲಸ ಮಾಡ್ತಾ ಇರಲಿ, ಅವ್ರು ಮಧ್ಯ ಹೋಗಿ ಹ್ಯಾಂಡ್ ವಾಶ್ ಮಾಡ್ಕೊಳ್ತಾನೆ ಇರಬೇಕು. ಸೊ ಲಿಕ್ವಿಡ್ ಹ್ಯಾಂಡ್ ವಾಶ್ ಆಕ್ಸೆಸ್ ಇರುತ್ತೆ, ಹ್ಯಾಂಡ್ ವಾಶ್ ಮಾಡ್ಕೊಳ್ತಾನೆ ಇರಬೇಕು ಪದೇ ಅವರು. ಆಲ್ಸೋ ನಮ್ಮ ಕಿಚನ್ ಹೆಣ್ಮಕ್ಳು ಫಸ್ಟ್ ಬಂದ ತಕ್ಷಣ ಫಸ್ಟ್ ಮಾಡ್ಕೊಳ್ಳೋದೆ ತಲೆಗೆ ಟೋಪಿ ಹಾಕ್ತಾರೆ, ಹೋಗಿ ಕೈ ತೊಳ್ಕೊಂಡು ಸೋಪ್ ಹಾಕಿ ಕೈ ತೊಳ್ಕೊಂಡು ಬರ್ತಾರೆ. ಆಮೇಲೆ ಅವ್ರು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡೋದು. ನಾನು ಗ್ಲವ್ಸ್ ಬಗ್ಗೆ ನಿಮಗೆ ಹೇಳಿದೆ. Your human hand contamination is way lesser when compared to the bacterial infection that is already present and it is multiplying inside the gloves. So
ಗ್ಲವ್ಸ್ ಹಾಕೊಂಡಿದ್ದು ಮಾತ್ರಕ್ಕೆ ತುಂಬ ಕ್ಲೀನು, ಕೈಯಲ್ಲಿ ಮಾಡ್ತಿದ್ದಂತಕ್ಕೆ ಅದು ಕ್ಲೀನ್ ಅಲ್ಲ ಅನ್ನೋದು ದೊಡ್ಡ ತಪ್ಪು ಕಲ್ಪನೆ. ಅದು WHO ಕೂಡ ಅದನ್ನೇ ಹೇಳಿದೆ, FSSAI ಕೂಡ ಅದನ್ನೇ ಹೇಳ್ತಾ ಇದೆ. ನಾನು ನಿಮಗೆ ಈ ವಿಡಿಯೋ ಲಿಂಕ್ ಕೆಳಗಡೆ ನಾನು ನಿಮಗೆ ಲಿಂಕ್ಸ್ ಕಳಿಸ್ತೀನಿ, ದಯವಿಟ್ಟು ಅದನ್ನು ಓದಿ ಅರ್ಥ ಮಾಡ್ಕೊಳ್ಳಿ ಏನು ಅಂತ. ಓಕೆ, ಇವರು ಅದೆಲ್ಲ ಕೇಳಿದ್ಮೇಲೆ ಸೀರಿಯಸ್ಲಿ ತುಂಬ ಟೈಮಿಂದ ಅನ್ಕೋತಿದ್ದೆ ನಾನು ಒಂದು ಟೇಸ್ಟ್ ನೋಡ್ಬೇಕು ಇಲ್ಲಿನ ಮದ್ದೂರು ವಡೆ. ಆಮೇಲೆ ವಡೆ ಜೊತೆಗೆ ಒಂದೆರಡು ಸ್ವೀಟು ನೋಡೋಣ ಅಂತ ನಾನು 3 ಐಟಮ್ ತೊಗೊಂಡೆ. ಒಂದು ನನ್ನ ಫೇವ್ರೆಟ್ ಬೇಸಿನ್ ಲಾಡು, ಇನ್ನೊಂದು ಪ್ರೋಟೀನ್ ಪಟಾಕಿ ಅಂತೆ ಏನಿದೆ ನೋಡೋಣ, ತುಂಬ ಚೆನ್ನಾಗಿತ್ತು ಹೆಸರು. ಇನ್ನೊಂದು ಇಲ್ಲಿನ ಸೂಪರ್ ಡೂಪರ್ ಮದ್ದೂರು ವಡೆ, ಕ್ಯಾಬೇಜ್ ಇದು ಮಾಡಿರೋದು. ಇದು ಎಷ್ಟು ಸ್ವೀಟ್ ಟೇಸ್ಟ್ ನೋಡ್ಬಿಡೋಣ, ಯಾಕಂದರೆ ಬೇಸಿನ್ ಲಾಡು ನನ್ನ ಫೇವ್ರೇಟು. ಹೆಂಗಿದೆ ಬೇಸಿನ್ ಲಾಡು ಇಲ್ಲಿ ನೋಡೋಣ. ಅದ್ಭುತ. ಈ ಬೇಸಿನ್ ಲಾಡು ಆ್ಯಕ್ಚುಲಿ ಏನು ಗೊತ್ತಾ, ಹೆಂಗಿರ್ಬೇಕು ಅಂದರೆ ಬೇಸಿನ್ ಲಾಡು ತಿನ್ನುವಾಗ ಆ್ಯಕ್ಚುಲಿ ನಿಮ್ಗೆ ಆ ಹಿಟ್ಟುಗಳಿದೆಯಲ್ಲ, ಆ ಬಾಯಲ್ಲಿ ಅಲ್ಲಲ್ಲ ಟಚ್ ಆದ್ರೇ ಅದ್ರದ್ದು ಮಜಾ. ಸೊ ಇನ್ನು ಕೆಲವು ಕಡೆ ಏನು ಮಾಡ್ತಾರೆ, ಒಂಥರ ಸಜ್ಜಿಗೆ ರವೆ ಥರ ಹಾಕ್ತಾರೆ. ಬೇಸಿನ್ ಲಾಡು ಅಂತಾರೆ, ಬಟ್ ಒಂಥರ ರವೆ ಕರುಮ್ ಕುರುಮ್ ಹಂಗಿದ್ರೆ ನಂಗೆ ಅದು ಬೇಸಿನ್ ಲಾಡು ಅಂತ ಯಾವತ್ತೂ ಅನಿಸಲ್ಲ. ಆ್ಯಕ್ಚುಲಿ ಅದರಲ್ಲಿ ಏನೇನು ಇದೆ ಅನ್ನೋದು ಅವ್ರ ಮೇಕಿಂಗಲ್ಲೇ ನಾವು ಕೇಳಿ ಅವ್ರ ಹತ್ರನೇ ತಿಳ್ಕೋಬೇಕು. ಬಟ್ ಬೇಸಿನ್ ಲಾಡು ಅಂತೂ ಸಿಕ್ಕಾಬಟ್ಟೆ ಟೇಸ್ಟ್ ಇದೆ, ಆ ಫ್ಲೇವರ್ ಇರ್ಬೋದು. ಆಮೇಲೆ ತುಂಬ ಸ್ವೀಟ್ ಇರಬಾರ್ದು. ನಿಮಗೆ ಸ್ವೀಟ್ ಲಾಡು ಅಂದ್ಕೂಡ ಏನು ಹೇಳಿ ಓವರ್ ಸ್ವೀಟ್ ಆಗಿಬಿಟ್ಟು ತಿನ್ನೋಕ್ಕೆ ಆಗದೆ ಇರೋಂಗಿರುತ್ತೆ. ಬಟ್ ಇಲ್ಲಿನ ಬೇಸನ್ ಲಾಡು ಅತಿ ಸ್ವೀಟ್ ಏನಿಲ್ಲ, ಬಟ್ ಟೇಸ್ಟ್ ಮಾತ್ರ ಅದ್ಭುತವಾಗಿದೆ. ಸೊ ಚಿಕ್ಕದಾಗಿರುವಂತಹ ಕ್ಯಾಬೇಜ್ ಮದ್ದೂರು ವಡೆ ತಗೊಂಡೆ, ನೋಡೋಣ ರುಚಿ. ಅಲ್ಟಿಮೇಟ್ ಆಗಿದೆ ಸೀರಿಯಸ್ಲಿ. ಯಾಕೆ ಈ ಮದ್ದೂರು ವಡೆ ಇಲ್ಲಿ ಇಷ್ಟೊಂದು ಹೆಸರು ಮಾಡ್ತಿದೆ ಅಂತ ಗೊತ್ತಾಗಿದ್ದು ನನಗೆ ಈ ಒಂದು ಟೇಸ್ಟ್ ನೋಡಿದಾಗ. ನೋಡಿ ಅದ್ಭುತ ರುಚಿ. ಇದು ಕ್ಯಾಬೇಜಿಂದ ಮಾಡಿರುವಂಥದ್ದು. ಅದಾಗಿ ಮೀಡಿಯಮ್ ಆಗಿ ಗರಿ ಆಗಿ ಬರುತ್ತೆ ಮದ್ದೂರು ವಡೆ. ಸೊ ತಿಂದ್ರೂ ನಿಮಗೆ ಆ ಟ್ರೈನಲ್ಲಿ ತಿಂದ ಫೀಲ್ ಇರಬೇಕು. ಈ ಕ್ಯಾಬೇಜ್ ಮದ್ದೂರು ವಡೆ ಏನು ಗೊತ್ತಾ, ಒಂಥರ ಡಿಫ್ರೆಂಟ್ ಟೇಸ್ಟ್. ತಿಂತಾ ಇದ್ದಾಗ ನಿಮಗೊಂದೊಂದು ಕ್ಯಾಬೇಜಿದು ತೋರಿಸ್ತೀನಿ ನೋಡಿ, ಈ ಥರ ಸಿಗುತ್ತೆ ಪೀಸುಗಳು. ಒಂಥರ ರುಚಿ ಇದು. ಇದಾದಮೇಲೆ ಇನ್ನೊಂದು ನಾನು ತಗೊಂಡಿರೋದು ಸೂಪರ್ ಡೂಪರ್ ತಿಂಡಿ. ಇದು ಹೆಸರು ಬೇಳೆಯಿಂದ ಮಾಡಿರುವಂಥದ್ದು. ಸೊ ನೋಡೋಣ ಈ ಟೇಸ್ಟ್ ಹೆಂಗಿದೆ ಅಂತ. ಇದರ ರುಚಿ ಅದ್ಭುತ. ಆ್ಯಕ್ಚುಲಿ ನಿಮಗೆ ಆ ಲಾಡು ನಾನು ಹಾಕ್ಕೊಂಡು ಹಿಂಗೆ ತಿನ್ನೋಕ್ಕೆ ಏನೋ ಗಟ್ಟಿ ಇರ್ಬೋದು ಅಂದ್ಕೊಂಡೆ, ಬಟ್ ಎಷ್ಟು ಸ್ಮೂತಾಗಿದೆ ಅಂದರೆ ಬಾಯಿಲಿಟ್ರೆ ಹಾಗೆ ಕರಗೋಗ್ಬಿಡುತ್ತೆ. ಈ ಲಾಡು ಕಂಪ್ಲೀಟ್ ಹೆಸರು ಬೇಳೆಯಿಂದ ಮಾಡಿರುವಂಥದ್ದು, ಸಖತ್ ರುಚಿ ಇದೆ. ನಿಮಗೆ ಲೊಕೇಶನ್ ಬೇಕಾ? ನಮ್ಮದು ಲೈವ್ GPS ಇಲ್ಲೇ ಇದೆ, ಅವ್ರು ಹೇಳ್ತಾಳೆ. ಥ್ಯಾಂಕ್ ಯು. ಬೈ ದ ವೇ, ಮಹಾಕವಿ ಕುವೆಂಪು ಮೆಟ್ರೋ ಸ್ಟೇಷನ್ ಇಂದ ಗ್ರೀನ್ ಲೈನ್ ಮಹಾಕವಿ ಕುವೆಂಪು ಮೆಟ್ರೋ ಸ್ಟೇಷನಿಂದ ಕೇವಲ 200 ಮೀಟರ್ ದೂರದಲ್ಲಿದೆ ನಮ್ಮದು ಪುಟ್ಟ ಮದ್ದೂರು ವಡೆ. ಇದು ಮದ್ದೂರು ವಡೆ ಮನೆ ಅಂತಲೇ ತುಂಬ ಹೆಸರುವಾಸಿಯಾಗಿದೆ. ಇಲ್ಲಿ ವರಲಕ್ಷ್ಮಿ ನರ್ಸಿಂಗ್ ಹೋಮ್ ಇದೆ ಮತ್ತು ಮಂಜುಶ್ರೀ ಮೆಡಿಕಲ್ಸ್ ಇದೆ. ಅಲ್ಲಿಂದ ಯಾರನ್ನ ಕೇಳಿದ್ರು ಅಂಬಾಭವಾನಿ ದೇವಸ್ಥಾನದ ರೋಡಲ್ಲಿರೋವಂಥ ನಮ್ಮ ಮದ್ದೂರು ವಡೆ ಮನೆಗೆ ಅವರು ನಿಮ್ಮನ್ನು ಲೀಡ್ ಮಾಡ್ತಾರೆ. ಆ್ಯಂಡ್ ಪ್ಲೀಸ್ ದಯವಿಟ್ಟು ಯಾರು ರಾಜಾಜಿನಗರ್ ಮೆಟ್ರೋ ಸ್ಟೇಷನಲ್ಲಿ ಇಳಿಬೇಡಿ, ಅದು ಮಹಾಕವಿ ಕುವೆಂಪು ಮೆಟ್ರೋ ಸ್ಟೇಷನ್ ಹತ್ರ ಇರೋದು. ಥ್ಯಾಂಕ್ ಯು. ಓಕೆ, ಇದಾಗಿತ್ತು ನನ್ನ ಇವತ್ತಿನ ಸ್ಪೆಷಲ್ ವೀಡಿಯೋ. ನನಗಂತೂ ಸೀರಿಯಸ್ ಆಗಿ ಇಲ್ಲಿಂದ ಎಲ್ಲ ಐಟಮ್ಗಳು ಇಷ್ಟ. ಅದು ಬಿಸಿ ಬಿಸಿಯಾಗಿ ಮಾಡ್ತಾರೆ ಅನ್ನೋದು ಇನ್ನೊಂದು ಖುಷಿ. ಆದರೆ ಎಲ್ಲ ಮಹಿಳೆಯರೇ ಸೇರಿ ಮಾಡ್ತಿರೋದು ಮತ್ತೊಂದು ಖುಷಿ. ಆಮೇಲೆ ಅವರು ಎಫರ್ಟು, ಆಮೇಲೆ ಆ ಒಂದು ನೀಟ್ನೆಸ್ಸು, ಆ ಬಿಸಿ ನೀಡೋ ಪದಾರ್ಥಗಳು ಎಲ್ಲನೂ ನನಗೆ ನಿಜಕ್ಕೂ ತುಂಬ ಇಷ್ಟ ಆಯಿತು. ಬನ್ನಿ ಇವರೊಟ್ಟಿಗೆ ಜಾಯ್ನ್ ಆಗಿ ನೀವು ಒಂದಿಷ್ಟು ಕೆಲಸ ಕಲಿಬೋದು ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಮುಂದಿನ ವಾರ ಇನ್ನೊಂದು ಸೂಪರ್ ಡೂಪರ್ ವಿಡಿಯೋದೊಂದಿಗೆ ನಿಮ್ಮನ್ನು ಬರ್ತೀನಿ. ಎಲ್ಲರಿಗೂ ಖುಷಿಯಾಗಿರಿ, ನಗ್ತಾಯಿರಿ, ಟೇಕ್ ಕೇರ್.